ಚೆನ್ನಾಗಿದೆ. ಒಂದು ಕರಾವಳಿಯ ಸೊಬಗನ್ನು ನೋಡಿದ್ದೀವಿ ಇಲ್ಲಿ. ಮತ್ತು ಒಂದು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಅದ್ಭುತ ಪ್ರತಿಭಾವಂತ ರಂಗಾಯಣ ನಟನ ಸಿಕ್ಕಿದೆ. ಖುಷಿ ಆಯಿತು. ಒಂದು ಒಟ್ಟಾರೆ ಒಂದು ಫ್ಯಾಮಿಲಿ ನೋಡುವಂಥ ಸಿನಿಮಾ ಅಂತ ಅನಿಸ್ತು. ಇದು ನನಗೆ 2ನೇ ಸಲ ನೋಡಿದ್ದು. ನಾನು ಪ್ರೀಮಿಯಂ ಶೋ ನೋಡಿದ್ದೀನಿ. ಮತ್ತೊಮ್ಮೆ ನೋಡಿದ್ರು ಏನು ನೋಡೋದು ಬೇಡ ಅಂತಾಗಿದೆ. ಚೆನ್ನಾಗಿತ್ತು. ಲವ್ ಸ್ಟೋರಿ ಒಂದು ಮರಳಿ ಸಾಗಿದೆ. ನಿಜವಾಗಿ ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು. ಖುಷಿ ಆಯಿತು. ಮೂವಿ ತುಂಬಾ ಚೆನ್ನಾಗಿದೆ. ಫಸ್ಟ್ ಹಾಫ್ ಗಿನ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ. ಅಂಡ್ ಅದ್ರಲ್ಲಿರೋ ಪ್ರತಿಯೊಂದು ಟ್ಯೂನ್ಸ್ ನಮ್ಗೆ ತುಂಬಾ ಕನೆಕ್ಟ್ ಆಗುತ್ತೆ. ಸಕ್ಕತ್ತಾಗಿತ್ತು ಮೂವಿ ಮಾತ್ರ. ಎಲ್ಲರೂ ನೋಡಿ. ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಎಲ್ರೂ ಕಣ್ಣಲ್ಲೂ ನೀರ್ ಬರುತ್ತೆ ಲಾಸ್ಟ್ ಅಲ್ಲಿ. ಒಬ್ಬ ಹೆಣ್ಣು ಯಾವ ತರ ಅವಳ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡ್ತಾಳೆ ಅಂತ ತುಂಬಾ ಚೆನ್ನಾಗಿ ತೋರಿಸಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ ಮೂವಿ. ತುಂಬಾ ಲವ್ ಸ್ಟೋರಿ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ. ಎಲ್ಲರೂ ಬಂದು ಮೂವಿ ನೋಡಿ. ತುಂಬಾ ಚೆನ್ನಾಗಿದೆ. ಹೊಸ ಹೀರೋ ಹೀರೋಯಿನ್ಸ್ ಅಂತ ಅನ್ಸೋದೇ ಇಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಆಲ್ಸೋ ಎಮೋಷನ್ ಇದೆ. ಕಣ್ಣಲ್ಲಿ ನೀರು ಬರುತ್ತೆ. ಎಂಡ್ ಮೂಮೆಂಟ್ಗೆ ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿತ್ತು ಸರ್. ಇಲ್ಲ ಅಲ್ಲಿ ಹೇಳಿದೆ ಸರ್ ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ಒಳ್ಳೆ ಡಿಫ್ರೆಂಟ್ ಆಗಿದೆ ಕತೆ. ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮೇಡಮ್ ಹೆಂಗಿದೆ ಫಿಲ್ಮು? ಮೇಡಮ್ ಇಲ್ಲಿ ಸೂಪರ್ ಆಗಿದೆ. ಚೆನ್ನಾಗಿದೆ. ಫ್ಯಾಮಿಲಿ ಬಂದು ನೋಡ್ಬೋದು. ಸರ್ ನಿಮ್ಗೆ ಹೆಂಗ ಅನ್ಸುತ್ತೆ? ತುಂಬಾ ಚೆನ್ನಾಗಿದೆ. ಹಾಡುಗಳು ತುಂಬಾ ಚೆನ್ನಾಗಿದೆ. ಅದರಲ್ಲಿ ಇನ್ಫಾರ್ಮೇಟಿವ್ ಆಗಿದೆ. ಎಲ್ಲ ಫ್ಯಾಮಿಲಿ ಎಲ್ಲ ಬಂದು ನೋಡುವಂತ ಪಿಕ್ಚರು. ಎಲ್ಲ ಒಂದ್ಸತಿ ಬಂದು ನೋಡ್ಬೇಕು. ಮೂವಿ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಹೊಸದಾಗಿದೆ. ಹೊಸಬ್ರಿಗೆ ಒಳ್ಳೆ ಚೆನ್ನಾಗಿದೆ. ಗ್ರೋತ್ ಚೆನ್ನಾಗಿದೆ ಅಂತ ಅನಿಸ್ತು. ಚೆನ್ನಾಗಿದೆ. ಹೀರೋ ಹೆಂಗ್ ಮಾಡಿದ್ದಾರೆ? ಚೆನ್ನಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಅನಿಸ್ತು. ಸರೋಗಿಟಿ ಹೊಸ ಕಾನ್ಸೆಪ್ಟ್. ಸರೋಗಿಟಿ ಮದರ್ ಯಾವ ತರ ಹೆಂಗಿದೆ ಮೂವಿ? ಎಲ್ರು ತುಂಬಾ ಚೆನ್ನಾಗಿ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ. ಎಲ್ರ ಪಾತ್ರಗಳು ಚೆನ್ನಾಗಿದೆ. ಸಿರುಂಡೆ ರಘು ಮತ್ತೆ ನಾಯಕ ನಟರ ಹೆಸರು ಗೊತ್ತಿಲ್ಲ ನನಗೆ. ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ಸೆಕೆಂಡ್ ಹಾಫ್ ಬೇಜಾರಾಗೋದಿಲ್ಲ. ಎಲ್ಲ ಪ್ರೇಕ್ಷಕರು ನೋಡ್ಬೋದು. ಚೆನ್ನಾಗಿದೆ ಸರ್. ಏನ್ ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ ನಿಮ್ಗೆ? ಲಾಸ್ಟ್ ಅಲ್ಲಿ ಇದೆಯಲ್ಲ ಅದು ಚೆನ್ನಾಗಿತ್ತು सर 5 स्टार मूवी है ये. फैमिली एंटरटेनमेंट मूवी. आई एंजॉयड फ्रॉम द बिगिनिंग टू द टिल एट द एंड. देयर इज नो बोरिंग नथिंग. इट इज रियली एंटरटेन. इट्स अ गुड मूवी. आई कैन गिव 5 स्टार. थैंक यू. ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ನಿಮ್ಗೆ? ಹೊಸ ಕಾನ್ಸೆಪ್ಟ್ ಚೆನ್ನಾಗಿದೆ. ಸರೋಗೇಸಿ ಕಾನ್ಸೆಪ್ಟ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಹೀರೋ ಇಷ್ಟ ಆದ್ರು. ಎಲ್ಲಾ ಲುಕ್ಕಲ್ಲೂ ತುಂಬಾ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದ್ದಾರೆ. ಥ್ಯಾಂಕ್ ಯು. ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಸೀನರಿ ಎಲ್ಲ ತುಂಬಾ ಚೆನ್ನಾಗಿದೆ. ಯಾವುದು ಚಿಕ್ಕಮಂಗ್ಳೂರ್ ಕಡೆನ ಊಟಿನ ಮಡಿಕೇರಿ ತರದ್ದು ಸೀನರಿ ಅಂತ ತುಂಬಾ ತುಂಬಾ ಚೆನ್ನಾಗಿದೆ. ಅದು ಇದು ಸಮುದ್ರ ಎಲ್ಲ ಚೆನ್ನಾಗಿತ್ತು. ಕಥೆ ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಯಾಕೆಂದ್ರೆ ಸಿನಿಮಾ ನಾವು ನೋಡಿದಾಗ ನಮ್ಗೆ ಒಂಥರ ಹೊಸದಾಗಿ ಅಂತ ಅನ್ಸೋದೇ ಇಲ್ಲ. ಎಲ್ಲಾ ಆಕ್ಟರ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ಅದ್ರಲ್ಲಿ ನಾನು ಒಬ್ಬ ತಂದೆ ಪಾತ್ರ ಮಾಡಿದ್ದೀನಿ. ಮೊದಲನೇ ಹೀರೋಯಿನ್ ತಂದೆ ಪಾತ್ರ ಮಾಡಿದ್ದೀನಿ. ನಿಜವಾಗ್ಲೂ ಒಳ್ಳೆ ಪರಿಸರದಲ್ಲಿ ಮತ್ತೆ ಒಳ್ಳೆ ತಾರಾಂಗಣದಲ್ಲಿ ಇದೆಲ್ಲ ಚೆನ್ನಾಗಿ ಚಿತ್ರ ಮೂಡಿ ಬರ್ತಾ ಇದೆ. ನಿಜವಾಗ್ಲೂ ಈ ಚಿತ್ರ ಮುಂದಿನ ದಿನಗಳಲ್ಲಿ ಒಳ್ಳೆ ಯಶಸ್ಸನ್ನ ತಂದ್ಕೊಡ್ಬೇಕು. ನಿಜವಾಗ್ಲೂ ಜನಗಳು ಇದನ್ನ ಸ್ವೀಕರಿಸಿ ಇದನ್ನ ಯಶಸ್ಸುಗೊಳಿಸ್ಬೇಕು. ಜನಗಳಿಂದನೇ ಇದೊಂದು ಯಶಸ್ವಿ ಚಿತ್ರ ಹಾಕ್ಬೇಕು. ಮತ್ತೆ ಈ ತಂಡ ಮರಳಿ ಮತ್ತೆ ಚಿತ್ರವನ್ನ ಮಾಡ್ಲಿಕ್ಕೆ ಮನಸ್ಸು ಮಾಡುವಂತ ಕೆಲಸವನ್ನ ಜನಗಳು ಮಾಡಬೇಕು. ಆಗ ಮಾತ್ರ ಚಿತ್ರದ ಯಶಸ್ಸು ಮತ್ತೆ ಈ ಏನಿದೆ ಈ ಟೀಮ್ ಮತ್ತೆ ಒಂದು ಸಿನಿಮಾ ಮಾಡ್ಲಿಕ್ಕೆ ಸಾಧ್ಯ ಆಗಿತ್ತು. ಮತ್ತೆ ಸಿನಿಮಾ ಮಾಡ್ಲಿಕ್ಕೆ ದಯವಿಟ್ಟು ಜನಗಳು ಇದನ್ನ ನೋಡಿ ಬೆಂಬಲಿಸಿ ಎಲ್ಲ ನಿಮ್ಮ ಸ್ನೇಹಿತರು ನೆಂಟರಿಷ್ಟರು ಎಲ್ಲ ಸಂಬಂಧಗಳಿಗೆ ತಿಳಿಸಿ ಈ ಚಿತ್ರವನ್ನ ಯಶಸ್ವಿ ಮಾಡಬೇಕು ಅಂತ ನಾನು ಈ ಚಿತ್ರತಂಡದ ಪರವಾಗಿ ವಿನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೀನಿ. ಮೂವಿ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಒಳ್ಳೆ ಕತೆ ಇದೆ. ಒಳ್ಳೆ ಮೆಸೇಜ್ ಕೂಡ ಇದೆ. ಆಮೇಲೆ ಸೆಕೆಂಡ್ ಆಫ್ ಸೀನ್ಸ್ ಎಲ್ಲ ಚೆನ್ನಾಗಿದೆ. ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಕತೆ ವೈಸ್ ಒಳ್ಳೆ ಮೆಸೇಜ್ ಕೂಡ ಇದು ಕನ್ವೆ ಮಾಡಿದ್ದಾರೆ. ನಾರ್ಮಲ್ ಲವ್ ಸ್ಟೋರಿ ತರ ಇಲ್ಲ. ಈಗೂ ಒಂದು ಲವ್ ಸ್ಟೋರಿ ಮಾಡ್ಬೋದು ಅನ್ನೋ ತರ ಮೆಸೇಜ್ ಇದೆ. ಸೊ ಒಳ್ಳೆ ಕತೆ ಇದೆ. ಯಾರು ಇಷ್ಟ ಆದ್ರು ನಿಮ್ಗೆ ಮೂರು ಜನ? ನಂಗೆ ಹೀರೋ ಇಸ್ ಅ ಫೇವ್ರೇಟ್ ಬಿಕಾಸ್ ಐ ನೋ ಹಿಮ್. ಅಂಡ್ ಹೀರೋಯಿನ್ ವೈಸ್ ನೋಡಿದ್ರೆ ಸ್ಮೃತಿ ಅವ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅವ್ರದ್ದು ಕ್ಯಾರೆಕ್ಟರ್ ವೈಸ್ ಎಲ್ಲ ಲವ್ಲಿ ಇದೆ. ನ್ಯಾಚುರಲ್ ಟೈಪ್ ಆಕ್ಟಿಂಗ್ ಇದೆ. ಸೊ ಸ್ಮೃತಿ ಅವ್ರ ಆಕ್ಟಿಂಗ್ ಚೆನ್ನಾಗಿ ಇಷ್ಟ. ಮೂವಿ ಚೆನ್ನಾಗಿದೆ. ಡಿಫ್ರೆಂಟ್ ಕಾನ್ಸೆಪ್ಟು. ಸ್ಕ್ರೀನ್ ಪ್ಲೇ ಸೀನರೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಸಾಂಗ್ಸ್ ಚೆನ್ನಾಗಿದೆ. ಈಗ ಬರೀ ನಾವು
ಸಸ್ಪೆನ್ಸ್ ಮೂವಿ ಇಲ್ಲ ಥ್ರಿಲ್ಲರ್ ಆ ಥರ ನೋಡ್ತಿದ್ವಿ. ಇದು ನ್ಯೂ ಕಾನ್ಸೆಪ್ಟ್ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಸರ್ ಹೆಂಗನ್ ಸರ್ ಮೂವಿ ಸರ್ ಹೆಂಗನ್ ಮೂವಿ ಆಯ್ತಾಯ್ತು, ತುಂಬಾ ಚೆನ್ನಾಗಿದೆ. ವ್ಯಾಲೆಂಟೈನ್ಸ್ ಮಂತ್ಗೆ ಚೆನ್ನಾಗಿದೆ ಮಂತ್. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಪಿಕ್ಚರ್, ತುಂಬಾನೇ ಇಷ್ಟ ಆಯ್ತು. ಮೇಡಮ್ ಹೆಂಗಿದೆ ಮೂವಿ? ಮೇಡಮ್ ಮೂವಿ ಹೆಂಗಿದೆ? ಚೆನ್ನಾಗಿದೆ. ಇಷ್ಟ ಆಯ್ತಾ? ಮೇಡಮ್ ನಿಮ್ಗೆ ಹೆಂಗ ನಮಗೂ ತುಂಬಾ ಇಷ್ಟ ಆಯ್ತು. ಹೆಂಗನ್ ಸರ್ ಮೂವಿ? ಸೂಪರ್ ಮೂವಿ ಸರ್. ಸ್ಟೋರಿ ತುಂಬಾ ಚೆನ್ನಾಗಿದೆ. ಆಕ್ಟಿಂಗ್ ಅಂತೂ ಪರ್ಫಾರ್ಮೆನ್ಸ್ ವೈಸ್ ಓರಿಯೆಂಟೆಡ್, ಮ್ಯೂಸಿಕ್, ಸಾಂಗ್ಸು A to Z ಸರ್. ಓವರ್ ಆಲ್ ಎಂಟರ್ಟೈನಿಂಗು. ನೀವು ಕೊಡೋ ದುಡ್ಡಿಗೆ 2 ಅವರ್ ಕೂತ್ಕೋತೀರಾ, ಬಟ್ ಆ ಫೀಲಲ್ಲಿ ಹೋಗ್ತೀರಾ ವಾಪಸ್ಸು. ಸೊ ಎಲ್ಲರೂ ಬಂದು ನೋಡುವಂಥ ಒಳ್ಳೆ ಫ್ಯಾಮಿಲಿ ಮೂವಿ. ಪ್ಲೀಸ್ ಎಲ್ಲರೂ ಬಂದು ನೋಡಿ. ಮೇಡಮ್ ಕೊಡಿ, ನಾನು ಹಿಡ್ಕೊಂಡು ಸರ್ ಕೊಡಿ. ಮಗ ಕೊಡ. ರೋಜಾ ರೆಡಿನಾ ಸರ್? ಮರಳಿ ಮನಸ್ಸಾಗಿದೆ ರಿಲೀಸ್ ಆಯ್ತು ಫೈನಲಿ. ಹೇಗ ಅನಿಸ್ತು? ಹೆಂಗ್ ಸಿಗ್ತಾ ಇದೆ ರೆಸ್ಪಾನ್ಸ್ ಎಲ್ಲ? ಕ್ಯಾಮ್ರಾ ನೋಡಿ. ಯಾವ ನೋಡ್ಬೇಕಾ? ಓಕೆ. ಏನು ಪ್ರೀಮಿಯರ್ ಶೋಗಳಿಂದ ಇಷ್ಟೊಂದು ಒಂದು 7 ಕಡೆ ಪ್ರೀಮಿಯರ್ ಶೋ ಮಾಡಿದ್ವಿ. ಅಲ್ಲಿ ಏನ್ ರೆಸ್ಪಾನ್ಸ್ ಬಂತು ಅದಕ್ಕಿಂತ ಅದ್ಭುತವಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಅದೇ ಒಂದು ಖುಷಿ. ಅದಲ್ಲದೆ ಏನು ಬಂದವರೆಲ್ಲ ಒಂದು ಕತೆ ಬಗ್ಗೆ ಈ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಅದು ತುಂಬಾನೇ ನಮ್ಗೆ ಖುಷಿ ಆಗ್ತದೆ. ಯಾಕಂದ್ರೆ ಒಂದು ಒಳ್ಳೆ ಒಂದು ಕಥೆನ ಕನ್ನಡ ಇಂಡಸ್ಟ್ರಿಗೆ ಕೊಡ್ತಿದೀವಿ ಅಂತ. ಸೊ ಖಂಡಿತ ಈ ಕರ್ನಾಟಕ ಜನತೆ ಈ ಒಂದು ಸಬ್ಜೆಕ್ಟ್ ನ ಇಷ್ಟಪಡ್ತಾರೆ ಅಂತ ಅನ್ಕೊಂಡಿದ್ವಿ. ಸೊ ಅದು ಇವತ್ತು ಪೂರೈಸಿದೆ. ಸೊ ಎಲ್ರು ಸಪೋರ್ಟ್ ಮಾಡಿ, ಎಲ್ರು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಒಂದು ಮ್ಯಾಜಿಕ್ ನ ಒಂದು ಸಿನಿಮಾದಲ್ಲಿ ಕ್ರಿಯೇಟ್ ಮಾಡಿದೀವಿ. ದಯವಿಟ್ಟು ಅದನ್ನ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಸಿನಿಮಾ ಸ್ಕ್ರೀನ್ ಮೇಲೆ ಮಗುನು ಹುಟ್ಟು, ನಿಮ್ಮ ಹುಟ್ಟು ಕೂಡ ಚಿತ್ರರಂಗಕ್ಕೆ ಆಯ್ತು. ಎಷ್ಟು ಖುಷಿ ಇದೆ. ಮೊದಲನೇ ಶೋ ಇವತ್ತಿಂದ ಇಂಡಸ್ಟ್ರಿಗೆ ಬಂದಿದ್ದೀರಾ? ಹೌದು ಸರ್, ಅದೇ ತುಂಬಾ ಖುಷಿ ಆಗ್ತದೆ. ಡೆಬ್ಯೂ ಪರ್ಫಾರ್ಮೆನ್ಸ್ಗೆ ಇಂತ ಒಳ್ಳೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರ ಸಿಕ್ಕಿದ್ದಕ್ಕೆ ನಾನು ಡೈರೆಕ್ಟರ್ ಸರಿಗೆ ಥ್ಯಾಂಕ್ ಯು ಹೇಳಬೇಕು. ಇಂಥ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಹಾಗೆ ನನ್ನ ಮಗುನು ಪಾತ್ರದಿಂದ ಹಂಗಾಗಿದೆ. ಸೊ ತುಂಬಾ ಖುಷಿ ಆಗ್ತದೆ ಸರ್. ಪ್ರೀಮಿಯರ್ ಶೋಸ್ ಅಲ್ಲಿ ಸಪೋರ್ಟ್ ಸಿಗ್ತಾ ಇದೆ. ನನ್ನ ಪಾತ್ರಗೆ ತುಂಬಾ ಸ್ಫೂರ್ತಿಗೆ ತುಂಬಾ ಸಪೋರ್ಟ್ ಸಿಗ್ತಾ ಇದೆ. ಎಲ್ಲಾ ಪಾತ್ರಗಳಿಗೂ ತುಂಬಾ ಸಪೋರ್ಟ್ ಸಿಗ್ತಾ ಇದೆ. ಇಡೀ ಚಿತ್ರ ಇಷ್ಟ ಆಗ್ತಾ ಇದೆ. ಸೊ ಇವತ್ತಿಂದ ನಮ್ದು ಮೂವಿ ರಿಲೀಸ್ ಆಗಿದೆ. ಸೊ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ. OTT-ಗೋಸ್ಕರ ವೇಟ್ ಮಾಡಬೇಡಿ. ಇದೊಂಥರ ಎಕ್ಸ್ಪೀರಿಯನ್ಸ್ ಮಾಡುವಂತ ಮೂವಿ. ಸೊ ಥಿಯೇಟರ್ಸ್ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ಅಂಡ್ ನಿಮ್ ಜೆನ್ಯೂನ್ ರಿವ್ಯೂಸ್ ಹೇಳಿ ಹೆಂಗಿತ್ತು, ಯಾವಾಗ ಕನೆಕ್ಟ್ ಆಯ್ತು, ಯಾವಾಗ ಕನೆಕ್ಟ್ ಆಗ್ಲಿಲ್ಲ, ಇನ್ನು ಹೆಂಗೆ ಇಂಪ್ರೂವ್ ಮಾಡ್ಬೋದು ಅಂತ ಹೇಳಿ. ಫಸ್ಟ್ ಶೋ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಆಡಿಯನ್ಸ್ ಜೊತೆ ಕುತ್ಕೊಂಡು ನಾವ್ ಎಷ್ಟೇ ಕಷ್ಟಪಟ್ಟಿರ್ತೀವಿ, ನಮ್ಗೆ ಅನ್ಸುತ್ತೆ ಮೂವಿ ಚೆನ್ನಾಗಿದೆ ಅಂತ, ಬಟ್ ಆಡಿಯನ್ಸ್ ಜೊತೆ ಕೂತು ನೋಡಿದಾಗ್ಲೇ ಗೊತ್ತಾಗೋದು ಮೂವಿ ಹೆಂಗಿದೆ ರೆಸ್ಪಾನ್ಸ್ ಅಂತ. ಸೊ ಇವತ್ತು ತುಂಬಾನೇ ಖುಷಿ ಆಯ್ತು. ಎಲ್ಲಾ ಎಂಜಾಯ್ ಮಾಡ್ತಾ ಇದ್ರು. ಸ್ಪೆಷಲಿ ಸ್ವಲ್ಪ ವಯಸ್ಸಾದವರು ಜಾಸ್ತಿ ಇದ್ರು ಇವತ್ತು ಶೋ ನೋಡೋದಕ್ಕೆ. ಅಂಡ್ ಅವರು ಬಂದು ನಾನು ಅತ್ತೆ ಮಗ ನಿನ್ನ ಆಕ್ಟಿಂಗ್ ಚೆನ್ನಾಗಿದೆ ಅಂದಾಗ ಅದನ್ನ ಸ್ವಲ್ಪ ಜಾಸ್ತಿ ಖುಷಿ ಕೊಡ್ತು ಅಷ್ಟೇ. ಸೊ ನಾನ್ ಯಾವಾಗ್ಲೂ ಹೇಳೋ ಹಾಗೆ ಚಿಕ್ಕವರಿಂದ ಎಷ್ಟೇ ವಯಸ್ಸಾದವರಿರ್ಲಿ ಈ ಸಿನಿಮಾ ಫ್ಯಾಮಿಲಿ ಜೊತೆ ಬಂದು ಕೂತ್ಕೊಂಡು ನೋಡ್ಬೋದು. ಸೊ OTT-ಯಲ್ಲಿ ಬರುತ್ತೆ ಅಂತ ಕಾಯ್ಬೇಡಿ ಪ್ಲೀಸ್. ನೀವು ಸಿನಿಮಾ ಹಾಲಿಗೆ ಬನ್ನಿ, ಥಿಯೇಟರ್ಸ್ ಅಲ್ಲಿ ಎಲ್ಲಾ ಕಡೆ ಇವತ್ತಿಂದ ಈ ಸಿನಿಮಾ ನಿಮ್ದು. ನೀವು ಬಂದು ನೋಡಿ ನಮ್ಮ ಟೀಮಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವೇ ನೋಡಿದ್ರಿ ಥಿಯೇಟರ್ ರೆಸ್ಪಾನ್ಸ್ ಹೇಗಿದೆ, ಆಡಿಯನ್ಸ್ ಏನಂತಾರೆ ಅಂತ. ಇದು ತುಂಬಾ ಒಂದು 8 ಪ್ರೀಮಿಯರ್ ಮಾಡಿದಾಗ ಅಲ್ಲೊಂದು ರೆಸ್ಪಾನ್ಸ್ ಸಿಕ್ಕಿತ್ತು. ಆದ್ರೆ ಚಂದನವನದಲ್ಲಿ ಬಿಡುಗಡೆ ಆದ್ಮೇಲಿನ ರೆಸ್ಪಾನ್ಸ್ ಯಾವತ್ತೊಬ್ಬ ನಿರ್ದೇಶಕನಿಗೆ ಅದು ಎಕ್ಸೈಟ್ಮೆಂಟ್ ಇರುತ್ತೆ, ಒಂದು ಆತಂಕ ಇರುತ್ತೆ. ಅವೆಲ್ಲ ಅದನ್ನು ಇವತ್ತು ದೂರ ಮಾಡಿದ ದಿನ. ಆ ಜನದ ರೆಸ್ಪಾನ್ಸ್ ನೋಡಿ ನಿಜವಾಗ್ಲೂ ನನಗಂತೂ ಐ ಆಮ್ ವೆರಿ ವೆರಿ ಹ್ಯಾಪಿ ಟುಡೇ. ಆ ಗುರು ರಾಯರುದಯಿಂದ ಇವತ್ತು ಗುರುವಾರ ರಿಲೀಸ್ ಆಗಿದೆ. ಜನ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ, ಸಾಂಗ್ಸ್ ಎಂಜಾಯ್ ಮಾಡ್ತಾರೆ. ಈ ಕಾನ್ಸೆಪ್ಟ್ ಹೊಸದಂತ ಹೇಳಿ ದೇ ಆರ್ ರಿಯಲಿ ಲವಿಂಗ್ ಇಟ್ ಅಂಡ್ ಎಮೋಷನಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಸೊ ಈಗ ನಮ್ಮ ಕರ್ನಾಟಕದ ಜನತೆ ಕೈಯಲ್ಲಿದೆ. ಯಾಕಂದ್ರೆ ಒಂದು ಅತ್ಯುತ್ತಮ ಫ್ಯಾಮಿಲಿ ಎಂಟರ್ಟೈನರ್, ಒಂದು ಫ್ಯಾಮಿಲಿ ಒಟ್ಟಿಗೆ ಬಂದು ಡೀಸೆಂಟ್ ಆಗಿ ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡೋ ಹೋಗೋ ಮೂವಿ ವಿತ್ ಕಾಮಿಡಿ ಎಲ್ಲ ಇದೆ. ದಯವಿಟ್ಟು ಬನ್ನಿ. ನಾನು ಇವತ್ತು ತುಂಬಾ ಖುಷಿ ಇರೋದಕ್ಕೆ ನೀವೇ ಕಾರಣ. ಬಿಕಾಸ್ ಇವತ್ತು ಫಸ್ಟ್ ಶೋ ರೆಸ್ಪಾನ್ಸ್ ನೋಡಿ ನನಗಂತೂ ತುಂಬಾ ಧೈರ್ಯ ಬಂದಿದೆ ಹಾಗೂ ಕಾನ್ಫಿಡೆನ್ಸ್ ಇದೆ. ನೀವೆಲ್ಲ ಫ್ಯಾಮಿಲಿ ಸಮೇತ ಬರ್ತೀರಾ, ನೋಡ್ತೀರಾ ಹಾಗೂ ನಮ್ಮನ್ನ ಬೆಂಬಲಿಸ್ತೀರಾ ಅಂತ ನೋಡ್ತೀರಾ. ಬನ್ನಿ, ನಿಮ್ಮ ಫೀಡ್ಬ್ಯಾಕ್ ನಮಗೆ ಶೇರ್ ಮಾಡಿ.
ಅಂತ ನಾನು ಈ ಮೂಮೆಂಟ್ ಅಲ್ಲಿ ಹೇಳ್ಬಲ್ಲೆ. ಥ್ಯಾಂಕ್ ಯು.